ಕೆಲವೊಂದಿಷ್ಟು ಜನ ಆಸ್ಪಿರೆಂಟ್ಸ್ ಕೇಳ್ತಾ ಇದ್ರಿ ಕೋರ್ಟ್ ಕೇಸ್ ವಿಚಾರವಾಗಿ ಅಂದ್ರೆ ಏನು ನಾನು ಹೇಳಿದ್ದೆ, ಸೊ ಅದ್ರ ಬಗ್ಗೆ ಏನಾಯ್ತು ಅಂತೇಳಿ ನೋಡಿ. ಇನ್ನೊಂದು ಕಡೆ ಕೇಳ್ತಾ ಇರುವಂತ ತುಂಬಾ ಜನ ಆಸ್ಪಿರೆಂಟ್ಸ್ ಕ್ವಶನ್ ಅಂತಂದ್ರೆ ರೆಕ್ರೂಟ್ಮೆಂಟ್ ವಿಷಯವಾಗಿ ಎರಡೂ ವಿಷಯದಲ್ಲಿ ನಮ್ದು ಒಂದೇ ನಿಲುವು ಏನು ಅಂತಂದ್ರೆ ಎರಡಕ್ಕೂ ಕೂಡ ಒಂದು ತಾರ್ಕಿಕ ಅಂತ್ಯವನ್ನ ಸಿಗುವಂತೆ ಮಾಡಬೇಕು ಅನ್ನೋದನ್ನ ಈಗಾಗಲೇ ಹೇಳಿದ್ದೀನಿ. KS ಮತ್ತು PDO ವಿಷಯದಲ್ಲಿ ತುಂಬಾ ಸೀರಿಯಸ್ ಆಗಿ ಈ ಒಂದು ಅಕ್ರಮಗಳ ವಿಚಾರಗಳನ್ನ ತೆಗೆದುಕೊಂಡಿರೋದ್ರಿಂದ ನಾವು ಎರಡೂ ವಿಷಯಗಳನ್ನು ಕೂಡ ಒಂದು ದಳ ಸೇರಿಸಲೇಬೇಕು. ಅಂಡ್ ನೇಮಕಾತಿ ವಿಷಯಕ್ಕೂ ಕೂಡ ಹೋರಾಟದ ಭಾಗವಾಗಿ ಅದೇನ್ ಮಾಡಬೇಕು ಮಾಡೇ ಮಾಡ್ತೀವಿ, ಹೆಚ್ಚು ಸಮಯ ಏನಿಲ್ಲ, ಒಂದು 2-3 ದಿನದಲ್ಲಿ. ಅಂಡ್ ನೋಡಿ, KS ವಿಷಯದಲ್ಲಿ ನಾನು ಇವತ್ತು ಬೆಳಿಗ್ಗೆ ಅಂದ್ರೆ ನಿನ್ನೆ ಹಾಕಿದಂತ ವಿಡಿಯೋದಲ್ಲಿ ತಿಳಿಸಿದೆ ಏನು ಅಂತಂದ್ರೆ ನನಗೆ ಒಂದಿಷ್ಟು ಜನ ಆಸ್ಪಿರೆಂಟ್ಸ್ಗಳ ಸಹಾಯ ಬೇಕಿದೆ. ಅಂದ್ರೆ ಸಹಾಯ ಅಂದ್ರೆ ಯಾವ ರೀತಿ ಅಂತಂದ್ರೆ, ಯಾರು ಪ್ರಿಲಿಮ್ಸ್ ಅನ್ನ ಕೋರ್ಟ್ ಮೂಲಕ ಅವಕಾಶ ಪಡ್ಕೊಂಡು ಮೇನ್ಸ್ ಬರ್ದಿಲ್ಲ, ಅಂದ್ರೆ ನೀವು ಪ್ರಿಲಿಮ್ಸ್ ಅಲ್ಲಿ ಕೋರ್ಟ್ ಮೂಲಕ ನಿಮ್ಗೆ ಅವಕಾಶ ಸಿಕ್ಕಿತ್ತು, ಬಟ್ ಮೇನ್ಸ್ಗೆ ನೀವು ಪರೀಕ್ಷೆ ಬರೆಯೋಕ್ಕಾಗಿಲ್ಲ ಅಥವಾ ಇನ್ನೇನೋ ಆಗಿರುತ್ತೆ ಅಂತ ಒಂದು ಆಸ್ಪಿರೆಂಟ್ಸ್ಗಳು ನನಗೆ ದಯವಿಟ್ಟು ನಿಮ್ಮ ಹಾಲ್ ಟಿಕೆಟ್ ಮತ್ತು ನಿಮ್ಮ ಆಧಾರ್ ಕಾರ್ಡ್ ಅನ್ನು ಕಳಿಸ್ಕೊಡಿ. ಬೆಂಗಳೂರಲ್ಲೇ ಇರುವಂತವ್ರು, ಬೆಂಗಳೂರು ಸುತ್ತಮುತ್ತ ಇರುವಂತವ್ರು ಆದ್ರೆ ಇನ್ನೂ ಬೆಟರ್. ಯಾಕೆ ಅಂತಂದ್ರೆ ವಕಾಲತ್ ಫಾರ್ಮ್ಗೆ ಸೈನ್ ಆಗಬೇಕಾಗಿದೆ. ನಾವೀಗ ಕಾನೂನಾತ್ಮಕವಾಗಿ ಏನು ಹೋರಾಟ ಮಾಡೋಕೆ ಹೊರಟಿದ್ವಿ, ಸೊ ಅದಕ್ಕೆ ಆಸ್ಪಿರೆಂಟ್ಸ್ಗಳ ಬೆಂಬಲ ಕೂಡ ಬೇಕಿದೆ. ಇದು ಒಂದ್ ಕಡೆ. ಅಂಡ್ ಸುಪ್ರೀಂ ಕೋರ್ಟ್ ವಿಷಯದಲ್ಲೂ ಕೂಡ ಎಲ್ಲವೂ ಕೂಡ ಕೆಲಸ ನಡೀತಾ ಇದೆ. ಯಾವುದನ್ನ ಕೂಡ ನಾವು ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ಲಾಟ್ಫಾರ್ಮ್ಗಳಲ್ಲಿ ಹಂಚಿಕೊಳ್ಳುವಂಥದ್ದು ಸದ್ಯಕ್ಕೆ ಸೂಕ್ತ ಅಲ್ಲ ಅಂತ ನಮಗೆ ನಮ್ಮ ಒಂದು ಲೀಗಲ್ ಅಡ್ವೈಸರ್ಸ್ ಯಾರಿದ್ದಾರೆ, ಸೊ ಕಾನೂನು ಸಲಹೆಗಾರ, ಅವ್ರು ಕೊಟ್ಟಿರುವಂತಹ ಮಾಹಿತಿ ಪ್ರಕಾರ ನಾವು ಯಾವುದನ್ನು ಕೂಡ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಹೆಚ್ಚಾಗಿ ಎಸ್ಪೆಷಲಿ ಕೇಸ್ ವಿಷಯವಾಗಿ ಹಂಚ್ಕೊಳ್ಳೋದಿಲ್ಲ. ಕಾರಣ ಈ ಹಿಂದೆ ಆಗಿದೆ, ತುಂಬಾ ಡೈವರ್ಟ್ ಆಗಿ ಎಲ್ಲ ನಾವು ಕಳ್ಕೊಂಡಿದ್ದೀವಿ. ಸೊ ಅದು ಈ ಬಾರಿ ಆಗಬಾರ್ದು. ಇನ್ನೊಂದು ವಿಷಯ, ಇನ್ನೊಂದು ಆಪರ್ಚುನಿಟಿ ಇದೆ. ಯಾರು ಕನ್ನಡ ಮೀಡಿಯಂ ಆಸ್ಪಿರೆಂಟ್ಸ್ ಪ್ರಿಲಿಮ್ಸ್ ಅಲ್ಲಿ ನೀವು ಕ್ವಾಲಿಫೈ ಆಗಿಲ್ಲ, ಯಾವುದ ಕಾರಣದಿಂದ ಟ್ರಾನ್ಸ್ಲೇಷನ್ ಎರರ್ ಆಯಿತು ಏನೋದು, ಸೊ ನಿಮಗೂ ಕೂಡ ನ್ಯಾಯ ಖಂಡಿತವಾಗಿ ಈ ಬಾರಿ ಸಿಗುತ್ತೆ. ನೀವು ಕೂಡ ನನಗೆ ಹಾಲ್ ಟಿಕೆಟ್ ಅನ್ನ ಮತ್ತು ನಿಮ್ಮ ಆಧಾರ್ ಕಾರ್ಡ್ ಅನ್ನ ಕಳಿಸ್ಕೊಡಿ. ಖಂಡಿತವಾಗಿ ಇಲ್ಲಿ ನಾವು ಎರಡು ರೀತಿಯಾದಂಥ ಹೋರಾಟ ಇದೆ. ಒಂದು ರೇಷಿಯೋ ಉಲ್ಲಂಘನೆ, ಅಂದ್ರೆ ಕಾನೂನಾತ್ಮಕವಾಗಿ ಮೀನ್ಸ್ ನೇಮಕಾತಿ ನಿಯಮಗಳ ಉಲ್ಲಂಘನೆ ಏನಾಗಿದೆ, ಯಾವ ರೀತಿಯಾಗಿ ಪ್ರೊಸೀಜರ್ ಮಾಡಬೇಕಿತ್ತು ಬಟ್ KPSC ಏನು ಮಾಡಿದೆ ಅದರ ವಿರುದ್ಧ. ಆ್ಯಂಡ್ ಇನ್ನೊಂದು ಟ್ರಾನ್ಸ್ಲೇಷನ್ ಕೇಸ್. ಮುಖ್ಯವಾಗಿ ನಾವು ಇಲ್ಲಿ ಭಾಷಾಂತರ ಏನು ದೋಷ ಆಗಿತ್ತು ಅದು ಮೇನ್. ಯಾಕೆ ಅಂತಂದ್ರೆ KPSC ಯಾವುದೇ ವರದಿಯನ್ನು ಸರಿಯಾಗಿ ಕೊಟ್ಟಿಲ್ಲ. ಆ್ಯಂಡ್ ಯಾವ ತಜ್ಞರು ಅಂತ ಕೂಡ ಸಮಿತಿ ಮಾಡಿದಂಥ ತಜ್ಞರು ಯಾರು ಅಂತ ಕೂಡ ಹೇಳಿಲ್ಲ, ಏನೂ ಇಲ್ಲ. ಆ್ಯಂಡ್ ಇಲ್ಲಿ ಅನ್ಯಾಯ ಆಗಿದ್ದು ಬರೀ 350-400 ಜನಕ್ಕಲ್ಲ, ಸಾವಿರಾರು ಅಭ್ಯರ್ಥಿಗಳಿಗಾಗಿತ್ತು. ಬಟ್ ಕೋರ್ಟಲ್ಲಿ ಯಾವ ರೀತಿಯಾಗಿ ಕ್ಯಾಟ್ ಆಗಿರ್ಬೋದು, ಹೈಕೋರ್ಟ್ ಏನು ಕೊಡ್ತೋ ಅವಕಾಶ, ಸೊ ಅದು ಓಕೆ ಫೇರ್, ಅದ್ರ ಬಗ್ಗೆ ನಮ್ಗೆ ಕ್ವಶನ್ ಇಲ್ಲ. ಬಟ್ ಅದನ್ನು ಕೊಟ್ಟಾಗಲೂ ಕೂಡ ಟೈಮ್ ಲಿಮಿಟೇಷನ್ ಇರಲಿಲ್ಲ ಎಕ್ಸಾಮ್ಗೆ. ಸೊ ಈಗ ಇಷ್ಟು ದಿನ ಏನು ಮಾಡಿದ್ರಿ ಅಂತಂದ್ರೆ, ಇಷ್ಟು ದಿನ ನಮ್ಗೆ ಏನೇನೋ ಭರವಸೆ ಇತ್ತು, ಯಾವುದೋ ಒಂದು ಸುಪ್ರೀಂ ಕೋರ್ಟಲ್ಲಿ ಕೇಸ್ ಇದೆ ಏನೋ ಆಗುತ್ತೆ ಅಂತ. ಬಟ್ ಇಲ್ಲಿ ಈಸಿಯಾಗಿ ಇವರು ಆರ್ಡರ್ ಕಾಪಿನ ಕೈ ಕೊಡೋ ಹಂತಕ್ಕೆ ಹೋಗ್ತಾ ಇದ್ದಾರೆ ಅಂತಂದಾಗಲೂ ಕೂಡ ನಾವು ಇನ್ಜಸ್ಟಿಸ್ ವಿರುದ್ಧ ಮತ್ತೆ ಹೋರಾಟ ಮಾಡಿಲ್ಲ ಅಂದ್ರೆ ಖಂಡಿತವಾಗಿ ನಮ್ಮ ಬಗ್ಗೆ ನಮಗೆ ಅಸಹ್ಯ ಆಗುತ್ತೆ. ಸೊ ಅದಕ್ಕೆ ಈ ಬಾರಿ ನಾವು ಖಂಡಿತವಾಗಿ ಹೋರಾಟವನ್ನ ಬಹಳ ಪ್ಲಾನ್ಡ್ ಆಗಿ ಮಾಡ್ತಾ ಇದ್ದೀವಿ. ಯಾರು ಕೂಡ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಆ್ಯಂಡ್ ನೇಮಕಾತಿ ವಿಷಯದಲ್ಲೂ ಅಷ್ಟೇ ನೋಡಿ, ತುಂಬಾ ಕಷ್ಟ ಇದೆ. ಎರಡು ರೀತಿಯ ಸಫರ್ ಇಲ್ಲಿ. ತುಂಬಾ ಜನಕ್ಕೆ ರೆಕ್ರೂಟ್ಮೆಂಟ್ ಬೇಕಿದೆ ಈಗ ಸದ್ಯಕ್ಕೆ. ಈ ಹಿಂದೆ ಆಗಿರೋದು ಬಿಟ್ಬಿಡಿ, ನೇಮಕಾತಿ ಮಾಡಿಸಿ ಅಂತ ಕೇಳ್ತೀರಾ. ನೋಡಿ, ಈ ಹಿಂದೆ ಆಗಿರುವಂಥದ್ದು ಬಿಟ್ಟು ಬಿಡೋಕ್ಕೆ ಅಲ್ಲಿ ಸಣ್ಣ ಪುಟ್ಟ ಅಕ್ರಮ ಅಲ್ಲ, ಎಷ್ಟೋ ಜನರ ಭವಿಷ್ಯ ಹಾಳಾಗಿ ಹೋಗಿದೆ. ಮುಂದೆ ಕೂಡ ಇದು ಆಗಬಾರ್ದು ಅಂದ್ರೆ ಎರಡಕ್ಕೂ ಕೂಡ ನಾವು ಸರಿಯಾದ ಆಕ್ಷನ್ ಅನ್ನ ತೆಗೆದುಕೊಳ್ಳಬೇಕು. ಸುಮ್ಮನೆ ನೇಮಕಾತಿ ಅನ್ಕೊಂಡು ಲಕ್ಷಾಂತರ ಹುದ್ದೆಗಳನ್ನ ನೋಟಿಫಿಕೇಶನ್ ಮಾಡಿಸಿ ಅದರಲ್ಲೆಲ್ಲ ಅಕ್ರಮ ಮಾಡ್ಕೊಂಡು ಇವರು ತಮ್ಗೆ ಯಾರಿಗೆ ಬೇಕೋ ಅವರು ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಕೊಳ್ಳಿ ಇಟ್ಟು ಕೋಟ್ಯಾಂತರ ರೂಪಾಯಿ ಹಣವ ವ್ಯವಹಾರಗಳನ್ನು ಮಾಡಿಕೊಂಡು ಅಕ್ರಮವಾಗಿ ಹುದ್ದೆಗಳನ್ನ ಮಾರಾಟ ಮಾಡಿದ್ರೆ ಅದನ್ನ ಸಹಿಸ್ಕೊಂಡಿರಕ್ಕಾಗತ್ತಾ? ಆ್ಯಂಡ್ ಓಪನ್ ಆಗಿ PDO ಲಿಸ್ಟ್ ತೋರಿಸಿದ್ದೀನಿ ನಾನು. ಸೊ ಈಗಾಗಲೇ ಅದನ್ನು ಲೋಕಾಯುಕ್ತಕ್ಕೆ ಕೂಡ ದೂರು ಕೊಡಲಾಗಿದೆ. ಆ್ಯಂಡ್ ಇನ್ನು ಏನೇನು ಮಾಡ್ಬೇಕು ಫರ್ದರ್, ಈಗ ಲೋಕಾಯುಕ್ತಕ್ಕೆ KS ಏನು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಆ ಕಾಪಿಯನ್ನು ಎಲ್ಲವನ್ನ ಕೂಡ ನಾವು ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲ ಕಡೆ ಕೂಡ ಶೇರ್ ಮಾಡ್ತೀವಿ. ನೀವು ಖಂಡಿತವಾಗಿ ನೋಡಿ. ಯಾವುದೇ ಕಾರಣಕ್ಕೂ KPSC ಇದನ್ನ ಲಿಸ್ಟ್ ಅನ್ನ ಮಾತ್ರ ಬಿಡುಗಡೆ ಮಾಡಬಾರ್ದು. ಅದಕ್ಕೆ ನಾವು ಯಾವ ರೀತಿಯಾಗಿ ಕ್ರಮ ವಹಿಸಬೇಕು ಅದನ್ನ ಖಂಡಿತ ಜನ ಆಸ್ಪಿರೆಂಟ್ಸ್ ಬರೀ ರಿಕ್ರೂಟ್ಮೆಂಟ್ ವಿಷಯವಾಗಿ ಕೇಳ್ತಾ ಇದ್ದಾರೆ. ಅಂದ್ರೆ ಅಗೇನ್ ಆ್ಯಂಡ್ ಅಗೇನ್ ನೋಡಿ, ಇಲ್ಲಿ ಎರಡು ರೀತಿಯಾದಂಥ ಸಮಸ್ಯೆ ನಾನು ಅವತ್ತಿಂದನೂ ಕೂಡ ಹೇಳಿದ್ದೀನಿ. ಒಂದು, ಒಳ ಮೀಸಲಾತಿ ಜಾರಿ ಮಾಡಿದ್ರು ಕೂಡ ಅದರ ವಿರುದ್ಧವಾಗಿ ಅಗೇನ್ ಆ್ಯಂಡ್ ಅಗೇನ್ ತುಂಬಾ ಏನು ಅಂತಂದ್ರೆ ಕೇಸಸ್ಗಳು ಎಲ್ಲವೂ ಕೂಡ ರೆಡಿ ಇದೆ. ಆಲ್ರೆಡಿ ತುಂಬಾ ಜನ ಅದರ ವಿರುದ್ಧವಾಗಿ ನಿಂತಿರುವಂಥದ್ದು ಇದ್ದಾರೆ. ಬಟ್ ಒಂದ್ ಕಡೆ ಆ ಒಂದು ಸಮುದಾಯದ ಹೋರಾಟಕ್ಕೆ ಒಂದು ಸರ್ಕಾರ ಬೆಲೆ ಕೊಟ್ಟಿದೆ. ಬಟ್ ಇನ್ನೂ ರೋಸ್ಟರ್ನ ತಯಾರು ಮಾಡುವಂಥದ್ದು ಸರ್ಕಾರ ಆ ವಿಷಯದಲ್ಲಿ ತುಂಬಾ ಸೀರಿಯಸ್ ಆಗಿಲ್ಲ. ಅದು ನೇಮಕಾತಿ ವಿಳಂಬಕ್ಕೆ ಪ್ರಮುಖವಾದಂಥ ಕಾರಣ. ಆ್ಯಂಡ್ ಹೋರಾಟಗಳನ್ನು ಕೂಡ ಸರಿಯಾದ ರೀತಿಯಲ್ಲಿ ಸೂಕ್ತ ರೀತಿಯಲ್ಲಿ ನಿರ್ವಹಣೆ ಮಾಡಲಾಗ್ತಿಲ್ಲ. ಆ್ಯಂಡ್ ಇನ್ನೊಂದು, ಹೋರಾಟಗಳ ವಿಷಯ ಸರ್ಕಾರಕ್ಕೆ ಸರಿಯಾಗಿ ತಲುಪ್ತಾ ಇಲ್ಲ. ಇದು ಒಂದು. ಇವೆಲ್ಲ ಕಾರಣಗಳಿದೆ ನೋಡಿ. ನೇಮಕಾತಿ ವಿಷಯದಲ್ಲಿ ನಾವು ಸೀರಿಯಸ್ ಆಗಿದ್ದೀವಿ, ಅದು ಸಮಸ್ಯೆ ಇಲ್ಲ. ಬಟ್ ನಾವೇನು ಇದಕ್ಕೊಂದು
ತಾರ್ಕಿಕ ಅಂತ್ಯವನ್ನು ಕೊಡಬೇಕು ಅಂದ್ಕೊಂಡಿದೆ, ಎಸ್ಪೆಷಲಿ KS ಆಗಿರ್ಬೋದು, PDO. ಸೊ ಅವೆರಡೂ ಕೂಡ ಮಾಡಲೇಬೇಕು. ಇಲ್ಲ ಅಂತಂದರೆ ಈ ಬಾರಿ ನಾವು ಏನಾದ್ರು ಕೈಯಲ್ಲಿರೋ ಅವಕಾಶವನ್ನು ಕೈ ಚೆಲ್ಲಿದ್ರೆ ಮುಂದೆ ಬಹುದೊಡ್ಡ ಅಕ್ರಮಕ್ಕೆ ನಾವೇ ದಾರಿ ಮಾಡಿಕೊಟ್ಟಂಗಾಗುತ್ತೆ. ಯಾಕೆ ಅಂತಂದರೆ ಮುಂದೆ ಬಹಳಷ್ಟು ಹೆಚ್ಚು ಹುದ್ದೆಗಳ ನೇಮಕಾತಿ ಇದೆ. KS ಆಗಿರ್ಬೋದು, ಸಬ್ ರಿಜಿಸ್ಟರ್ ಆಗಿರ್ಬೋದು, FD ST ಆಗಿರ್ಬೋದು, ಅವೆಲ್ಲ ಸಾವಿರಾರು ಹುದ್ದೆಗಳಿದೆ. ಸೊ ಅದರಲ್ಲಿ ಏನಾದರೂ ಅಕ್ರಮ ಆಯಿತು ಅಂತಂದರೆ ಇಷ್ಟು ವರ್ಷ ನೀವೇನು ಓದ್ಕೊಂಡು ಈಗ ನೇಮಕಾತಿಗಾಗಿ ಹೋರಾಟ ಮಾಡ್ತಿದ್ದೀರಲ್ಲ ಅದೆಲ್ಲವೂ ಕೂಡ ವ್ಯರ್ಥ ಪ್ರಯತ್ನ ಆಗ್ಬಿಡುತ್ತೆ. ಸೊ ಅದು ಆಗಬಾರ್ದಂದ್ರೆ ಈ ಬಾರಿ ಒಂದು ಪಾಠವನ್ನು ಅವ್ರಿಗೆ ಕಲಿಸ್ಲೇಬೇಕು. ಆ್ಯಂಡ್ ಇನ್ನೊಂದು ನೆಗ್ಲೆಕ್ಟ್ ಆಗಿ ಯಾವುದೇ ವಿಷಯಗಳನ್ನು ತೆಗೆದುಕೊಳ್ಳೋ ಹಾಗಿಲ್ಲ. ಇಲ್ಲಿ ಪ್ರತಿಯೊಂದು ಕೂಡ ಎವಿಡೆನ್ಸ್ ಇದೆ, ಸಾಲಿಡ್ ಎವಿಡೆನ್ಸ್ ಇದೆ. ಪ್ರತಿಯೊಬ್ಬರು ಕೂಡ ಸಾಕ್ಷಿಗಳನ್ನು ಹೇಳೋದಕ್ಕೆ ಮುಂದೆ ಬಂದಿದ್ದಾರೆ. ಎಷ್ಟೋ ಜನ ಆಸ್ಪಿರೆಂಟ್ಸ್ ಧೈರ್ಯವನ್ನು ತೋರಿಸಿದ್ದಾರೆ ಈ ಬಾರಿ. ಸೊ ಅದನ್ನು ನಾವು ಸರಿಯಾದ ರೀತಿಯಲ್ಲಿ ಬಳಸಬೇಕೇ ಹೊರತು ಅದನ್ನು ನಾವು ಅಲ್ಲಿಗೆ ಕೈ ಬಿಡ್ತೀವಿ ಅಥವಾ ಬಿಟ್ಟು ಬೇಡ ಅನ್ನುವಂಥ ಯಾವುದೇ ಕಾರಣಕ್ಕೂ ನಮಗಂತೂ ಇಷ್ಟ ಇಲ್ಲ. ಆ್ಯಂಡ್ ಅದಾಗಲ್ಲ. ನಾವು ಏನು ವಿಷಯವನ್ನು ಕೈಗೆತ್ಕೊಂಡಿದ್ದೀವಿ ಅದಕ್ಕೊಂದು ಕೊನೆ ಅಂತ ಕಾಣಿಸ್ಲೇಬೇಕು. ಅದು ಇನ್ ಕೇಸ್ ಸೋಲಾಗಲಿ ಗೆಲುವಾಗಲಿ ಅದನ್ನು ಎಲ್ಲಿವರೆಗೂ ನಾವು ಹೋರಾಟ ಮಾಡೋಕ್ಕೆ ಸಾಧ್ಯ ಆಗುತ್ತೋ ಅಲ್ಲಿವರೆಗೂ ಹೋರಾಟ ಮಾಡಲೇಬೇಕು. ಆ್ಯಂಡ್ KS ವಿಷಯದಲ್ಲಂತೂ ಸುಮ್ಮನೆ ಏನೋ ಒಂದು 100-200 ಕೋಟಿ ಹಗರಣ ಅಲ್ಲ, ಸಾವಿರಾರು ಕೋಟಿ ಹಗರಣ ಆಗಿದೆ. ಅದಕ್ಕೆ ಏನೇನಾಗಿದೆ, ನಾವು ಯಾವ ರೀತಿ ದೂರನ್ನು ಕೊಟ್ಟಿದ್ವಿ ಲೋಕಾಯುಕ್ತಕ್ಕೆ, ಸೊ ಅದರಲ್ಲಿ ಎಷ್ಟು ಜನ ಇದ್ದಾರೆ, ಇನ್ವಾಲ್ವ್ ಆಗಿದ್ದಾರೆ, ಎಲ್ಲವನ್ನು ಕೂಡ ನಾವು ಪ್ರತಿಯೊಂದನ್ನು ಕೂಡ ಹಂಚ್ಕೊಳ್ತೀವಿ. ಅದಕ್ಕೆ ಒಂದಿಷ್ಟು ರೆಸ್ಟ್ರಿಕ್ಷನ್ಸ್ ಇದೆ ನಮಗೆ. ಯಾಕೆಂತಂದರೆ ತನಿಖೆ ನಡೆಯುತ್ತಿರುವ ಹಂತದಲ್ಲಿ ಅಥವಾ ನಾವು ದೂರು ಕೊಟ್ಟ ಸಂದರ್ಭದಲ್ಲಿ ಒಂದಿಷ್ಟು ಏನು ಅಂತಂದ್ರೆ ನಿಯಮಗಳನ್ನು ಪಾಲಿಸಬೇಕಾಗತ್ತೆ. ಎದುವಾದದು ಆ ವಿಷಯಗಳನ್ನು ಎಲ್ಲಂದ್ರೆ ಹಂಚ್ಕೊಳ್ಳೋಕ್ಕಾಗಲ್ಲ. ಸೊ ಅದೊಂದೇ ಕಾರಣಕ್ಕೋಸ್ಕರ ಅಷ್ಟೇ ನಾವು ಅದನ್ನು ಹೈಡ್ ಮಾಡ್ತಾ ಇಲ್ಲ ಅಂತಂದರೆ ಯಾವತ್ತೂ ನಾವು ಅದನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರತಿಯೊಂದು ಪ್ಲಾಟ್ಫಾರ್ಮ್ಗಳಲ್ಲಿ ಹಾಕಿರ್ತಿದ್ವಿ. ಸೊ ಖಂಡಿತವಾಗಿ ಹಾಕ್ತೀವಿ. ಅದಕ್ಕೆ ನಮಗೆ ಸಮಯ ಸಿಗುತ್ತೆ, ಸಮಯ ಕೂಡ ಕೊಡ್ತಾರೆ. ಸೊ ಜಸ್ಟ್ ವೇಟ್ ಆ್ಯಂಡ್ ಸಿ ಏನಾಗುತ್ತೆ ಅನ್ನುವಂಥದ್ದು ನಿಮ್ಗೆ ಗೊತ್ತಾಗುತ್ತೆ. ಆ್ಯಂಡ್ ಕಾನೂನಾತ್ಮಕ ವಿಚಾರಗಳನ್ನು ಅಷ್ಟು ಈಸಿಯಾಗಿ ನಾವು ಯಾವುದನ್ನು ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ. ಯಾಕೆಂತಂದರೆ ಪ್ರತಿ ಹಿಯರಿಂಗ್ ಕೂಡ ಇಂಪಾರ್ಟೆಂಟ್. ಪ್ರತಿಯೊಂದು ವಿಷಯ ಕೂಡ ಆನ್ ದಿ ಗ್ರೌಂಡ್ಸ್ ನಾವೇನು ಪಿಟಿಷನ್ ಹಾಕಿರ್ತೀವಿ ಪ್ರತಿಯೊಂದು ವಿಷಯ ಕೂಡ ಅಲ್ಲಿ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೆ ನಾವು ಹೆಚ್ಚು ಅದರ ಬಗ್ಗೆ ಎಲ್ಲೂ ಕೂಡ ಡಿಸ್ಕಷನ್ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಧನ್ಯವಾದ.